Good morning, guys. Come to my video matrices on determinants. So, ಈ matrices and determinants ಅನ್ನೋ ಟಾಪಿಕ್ ಏನು ಫಸ್ಟ್ ಯೂನಿಟ್ ಇತ್ತು. ಆಲ್ರೆಡಿ ಮ್ಯಾಕ್ಸಿಮಮ್ ಟರ್ಮ್ಸನ್ನು ನಾವು ಕಂಪ್ಲೀಟ್ ಮಾಡೀವಿ. ಆ್ಯಂಡ್ ದ ಲಾಸ್ಟ್ ಟಾಪಿಕ್ ಈಸ್ ದೇರ್ ಇನ್ ಡಿಟರ್ಮಿನೆಂಟ್ಸ್. ಅದು ಯಾವುದು ಅಂತಂದ್ರೆ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಡಿಟರ್ಮಿನೆಂಟ್. ಓಕೆ, ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಡಿಟರ್ಮಿನೆಂಟ್ಸ್. ಸೊ ಇಲ್ಲಿ ನೋಡ್ರಿ, ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಡಿಟರ್ಮಿನೆಂಟ್ ಆಲ್ಮೋಸ್ಟ್ ನಾವು ಮ್ಯಾಟ್ರಸಸ್ ಒಳಗೂ ಫೈಂಡ್ ಔಟ್ ಮಾಡ್ಕೊಂಡೀವಿ. ಸೊ ಇದ್ರೊಳಗೂ ಸೇಮ್ ಡಿಟರ್ಮಿನೆಂಟ್ಸ್ ಒಳಗೂ ಅವೆರಡು ಏನದಾವಲ್ಲ ಸೇಮ್ ಇರ್ತಾವೆ. ಸೊ ಜಸ್ಟ್ ಸಿ ದ ಡೆಫಿನಿಷನ್. ಸಿಮೆಟ್ರಿಕ್ ಡಿಟರ್ಮಿನೆಂಟ್ಸ್ ಅಂತಂದರೆ ಏನು? ಲೆಟ್ ಡೆಲ್ಟಾ ಬಿ ಅ ಡಿಟರ್ಮಿನೆಂಟ್ ಆಫ್ ಆರ್ಡರ್, ದೆನ್ ಡೆಲ್ಟಾ ಈಸ್ ಸೇಡ್ ಟು ಬಿ ಸಿಮೆಟ್ರಿಕ್. ಇದು ಸಿಮೆಟ್ರಿಕ್ ಅಂತ ಯಾವಾಗ ಕರೀತಾರೆ ಅಂತಂದ್ರೆ ಆಲ್ವೇಸ್ ಎ ಐ ಜೆ ಇಸ್ ಈಕ್ವಲ್ ಟು ಎ ಐ ಜೆನೇ ಇರ್ತದೆ. ಅಂತಂದರೆ ಇಲ್ಲಿ ನೋಡ್ರಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಾರ ಎಲ್ ಎಮ್ ಎನ್ ಎಮ್ ಪಿ ಕೆ ಎನ್ ಕೆ ಆರ್. ಸೊ ಇವು ಈ ಡೈಗೋನಲ್ ಎಲಿಮೆಂಟ್ಸನ್ನು ಬಿಟ್ಟು ರಿಮೈನಿಂಗ್ 3 ಎಲಿಮೆಂಟ್ಸ್, ಇಲ್ಲೇನು ಎಲಿಮೆಂಟ್ಸ್ ಅದಾವು ಅವೇನಿರ್ತಾವೆ ಅಂತಂದ್ರೆ ಮಿರರ್ ಎಲಿಮೆಂಟ್ಸ್. ಸಿಯರ್ ಇಲ್ಲಿ ಎಮ್ ಐತಿ, ಇಲ್ಲಿ ಎಮ್ ಐತಿ, ಕರೆಕ್ಟ್. ಸೇಮ್ ಎನ್ ಎನ್ ಕೆ ಕೆ. ಸೊ ಇದು ಅನದರ್ ಎಕ್ಸಾಂಪಲ್ ನೋಡ್ರಿ. ಸಿಯರ್ ಇಲ್ಲಿ ನೋಡ್ರಿ, ಈ ಡೈಗೋನಲ್ ಎಲಿಮೆಂಟ್ಸ್ ಅಂತಂದ್ರೆ ಇದ 4 5 1 0. ಇದನ್ನು ಬಿಡ್ರಿ, ಇದನ್ನು ಬಿಟ್ಟು ಇಲ್ಲಿ ಮಿರರ್ ಇಮೇಜಸ್ ನೋಡ್ರಿ. ಇಲ್ಲಿ 3 ಇದ್ರೆ 3 ಐತಿ, 2 ಐತಿ 2 ಐತಿ, -7 -7, 6 6 -8 -8. ಸೊ ಈ ಥರ ಏನು ಎರಡು ಸೇಮ್ ಇದ್ದು ಅಂತಂದ್ರೆ ಅದಕ್ಕೇನು ಕರಿತೀವಿ ನಾವು? ಸಿಮೆಟ್ರಿಕ್ ಡಿಟರ್ಮಿನೆಂಟ್ಸ್. ಕ್ಲಿಯರ್? ಸಿಮೆಟ್ರಿಕ್ ಡಿಟರ್ಮಿನೆಂಟ್ಸ್ ಆಲ್ವೇಸ್ ಅಲ್ಲಿ ಸಿಮೆಟ್ರಿಕ್ ಮ್ಯಾಟ್ರಸಸ್ ಒಳಗೂ ಇದೇ ಥರ ಇತ್ತು. ಎ ಐ ಜೆ ಇಸ್ ಈಕ್ವಲ್ ಟು ಎ ಐ ಜೆನೇ ಇತ್ತು. ಕ್ಲಿಯರ್? ಸೊ ನೆಕ್ಸ್ಟ್ ಒನ್ ಯಾವ್ದು ನೋಡ್ರಿ? ನೆಕ್ಸ್ಟ್ ಒನ್ ಇಸ್ ಸ್ಕ್ಯೂ ಸಿಮೆಟ್ರಿಕ್ ಡಿಟರ್ಮಿನೆಂಟ್. ಸ್ಕ್ಯೂ ಸಿಮೆಟ್ರಿಕ್ ಡಿಟರ್ಮಿನೆಂಟ್ಸ್ ಅಂತಂದ್ರೆ ಎ ಐ ಜೆ ಇಸ್ ಈಕ್ವಲ್ ಟು ಮೈನಸ್ ಎ ಐ ಜೆ. ಜಸ್ಟ್ ನೀವು ಇಲ್ಲಿ ನೋಡ್ರಿ, ಇದ್ರದ್ದು ಈ ಡೈಗೋನಲ್ ಎಲಿಮೆಂಟ್ಸನ್ನು ಬಿಟ್ಟು ಮಿರರ್ ಇಮೇಜಸ್ ಏನಿರ್ತಾವಲ್ಲ, ಇದು ಮೈನಸ್ ಇದ್ರೆ ಪ್ಲಸ್, ಪ್ಲಸ್ ಇದ್ರೆ ಮೈನಸ್, ಚೇಂಜ್ ಇರುತ್ತೆ, ಸೈನ್ ಚೇಂಜ್ ಇರುತ್ತೆ. ಓಕೆ, ಸೊ ಜಸ್ಟ್ ಅವ್ರದ್ದು ಡೆಫಿನಿಷನ್ಸೂ ಸೇಮೇ ಇರ್ತಾವೆ ಆಲ್ಮೋಸ್ಟ್. ನಾನು ಇದನ್ನು ನಿಮಗೆ PDF ಮಾಡಿ ಸೆಂಡ್ ಮಾಡಿರ್ತೀನಿ. ಜಸ್ಟ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ ಅಷ್ಟೇ. ಸಿಮೆಟ್ರಿಕ್ ಅಂತಂದ್ರೆ ಎ ಐ ಜೆ ಇಸ್ ಈಕ್ವಲ್ ಟು ಎ ಐ ಜೆ ಅಂದ್ರೆ ಡೈಗೋನಲ್ ಎಲಿಮೆಂಟ್ಸನ್ನು ಬಿಟ್ಟು ಮಿರರ್ ಇಮೇಜಸ್ ಸೇಮ್ ಇದ್ದು ಅಂತಂದ್ರೆ ಅದಕ್ಕೆ ಸಿಮೆಟ್ರಿಕ್ ಅಂತೀವಿ. ಇನ್ ದ ಸೇಮ್ ಕೇಸ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಸಸ್ ಅಂತಂದ್ರೆ ಡೈಗೋನಲ್ ಎಲಿಮೆಂಟ್ಸನ್ನು ಬಿಟ್ಟು ರಿಮೈನಿಂಗ್ ಎಲಿಮೆಂಟ್ಸದ್ದು ಇಮೇಜಸ್ ಏನಿರ್ತಾವೆ ಮಿರರ್ ಇಮೇಜಸ್ ಅಂದ್ರೆ ಮೈನಸ್ ಪ್ಲಸ್ ಸೈನ್ ಒಳಗೆ ಚೇಂಜ್ ಇರ್ತಾವೆ. ಕ್ಲಿಯರ್? ಸೊ ನೆಕ್ಸ್ಟ್ ಬರೋದು ಏನು ಅಂತಂದ್ರೆ ರೆಸಿಪ್ರೋಕಲ್ ಡಿಟರ್ಮಿನೆಂಟ್ ಅಂತ ಒಂದು ಬರುತ್ತೆ. ಸೊ ಜಸ್ಟ್ ಇದೇನು ಅಂತಂದ್ರೆ del is equal to aij. It is a determinant of order n. Then aij is called the reciprocal of delta and it is denoted by delta dash. Just delta is equal to delta dash. A inverse ಇರ್ತಿತ್ತು, ನೆನಪೈತಿ? ಇನ್ ದ ಸೇಮ್ ಕೇಸ್ ರೆಸಿಪ್ರೋಕಲ್ ಡಿಟರ್ಮಿನೆಂಟ್ ಅಂತ ಸಾಲ್ಟ್ ಔಟ್ ಮಾಡ್ತೀವಿ. ದ್ಯಾಟ್ಸ್ ಇಟ್. ಓಕೆ, ದೀಸ್ 3 ಆರ್ ಇಂಪಾರ್ಟೆಂಟ್. ಯಾವ್ಯಾವುದು? ಸಿಮೆಟ್ರಿಕ್, ಸ್ಕ್ಯೂ ಸಿಮೆಟ್ರಿಕ್ ಆ್ಯಂಡ್ ರೆಸಿಪ್ರೋಕಲ್ ಡಿಟರ್ಮಿನೆಂಟ್ಸ್. ಕ್ಲಿಯರ್? ಸೊ ಇದ್ರ ಬೇಸ್ ಮೇಲೆ ಒಂದು 2 ಥೇರಮ್ ಇದಾವೆ. ಓಕೆ, ದಟ್ 2 ಥೇರಮ್ಸ್ ಆರ್ ಇಂಪಾರ್ಟೆಂಟ್. ಸೊ 2 ಥೇರಮ್ಸನ್ನು ಸಾಲ್ವ್ ಮಾಡೋಣ. ಸೊ ಫಸ್ಟ್ ಥೇರಮ್ ಯಾವುದು ಅಂತ ಸಿಯರ್. ಥೇರಮ್ ಏನು ನೋಡ್ರಿ? ಪ್ರೂವ್ ದ್ಯಾಟ್ ಸ್ಕ್ಯೂ ಸಿಮೆಟ್ರಿಕ್ ಡಿಟರ್ಮಿನೆಂಟ್ ಆಫ್ ಆರ್ಡರ್ ಆಫ್ ಆಡ್ ಆರ್ಡರ್ ವ್ಯಾನಿಷ್ ಮೀನ್ಸ್ ಈಕ್ವಲ್ ಆರ್ 0. ಸೊ ಇಲ್ಲಿ ಸ್ಕ್ಯೂ ಸಿಮೆಟ್ರಿಕ್ ಡಿಟರ್ಮಿನೆಂಟ್ ಏನಿರುತ್ತಲ್ಲ, ಸ್ಕ್ಯೂ ಸಿಮೆಟ್ರಿಕ್ ಡಿಟರ್ಮಿನೆಂಟ್ಸ್ ಆಫ್ ಆಡ್ ಆರ್ಡರ್ ಏನೈತಿ ಅಂತಂದ್ರೆ 1 3 ಈ ಥರದ್ದು ಅದು ಈಕ್ವಲ್ ಅಥವಾ 0 ಇರುತ್ತೆ ಅಂಥೇಳಿ ನಾವೇನು ಮಾಡಬೇಕಾಗೈತಿ? ಪ್ರೂವ್ ಮಾಡಬೇಕಾಗೈತಿ. ಓಕೆ, ದಿಸ್ ಈಸ್ ಅ ಥೇರಮ್. ಸೊ ಲೆಟ್ಸ್ ಸ್ಟಾರ್ಟ್ ದ ಪ್ರೂಫ್. ಸೊ ಪ್ರೂಫ್ ನೋಡ್ರಿ, ಫಸ್ಟ್ ನಮಗೇನು ಬೇಕಾಗೈತಿ? ಗಿವನನ್ನೇ ಬರ್ಕೋಬೇಕು ನಾವು. ಲೆಟ್ ಡೆಲ್ಟಾ ಬಿ ಅ ಡಿಟರ್ಮಿನೆಂಟ್ ಆಫ್ ಆರ್ಡರ್ ಎನ್. ವೇರ್ ಎನ್ ಈಸ್ ಆಡ್. ಯಾಕೆ ಆಡ್ ಅಂತಂದ್ರೆ ನಮಗೇನು ಕೊಟ್ಟಾರ? ಡಿಟರ್ಮಿನೆಂಟ್ ಆಫ್ ಆಡ್ ಆರ್ಡರ್ ಅಂತ ಕೊಟ್ಟಾರ. ಅದಕ್ಕೆ ನಾವೇನು ಮಾಡ್ತೀವಿ? ಎನ್ ಈಸ್ ಅ ಆಡ್ ಅಂತ ಬರ್ಕೊಂಡಿವಿ. ಕ್ಲಿಯರ್? ಸಿನ್ಸ್ ಇಂಟರ್ಚೇಂಜ್ ಆಫ್ ರೋಸ್ ಆ್ಯಂಡ್ ಕಾಲಮ್ಸ್ ಡು ನಾಟ್ ಚೇಂಜ್ ದ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್. ಹೌದು, ಯಾವುದೇ ಒಂದು ಡಿಟರ್ಮಿನೆಂಟ್ಸ್ ಒಳಗಿಂದ ಈಗ ಫಾರ್ ಎಕ್ಸಾಂಪಲ್ 1 2 3 1 4 6 ಅಂತ ಐತೆ ಅನ್ಕೊರೋ ಡಿಟರ್ಮಿನೆಂಟ್. ಇದ್ರದ್ದು ಯಾವುದೇ ರೋಸ್ ಕಾಲಮ್ಸ್ ನಾವು ಇಂಟರ್ಚೇಂಜ್ ಮಾಡಿದ್ವಿ ಅಂತಂದ್ರೆ ಅದ್ರ ವ್ಯಾಲ್ಯೂಸ್ ಅಂತೂ ಚೇಂಜ್ ಆಗಲ್ಲ. ಇದ್ರದ್ದು ಇಂಟರ್ಚೇಂಜ್ ಆಫ್ ರೋಸ್ ಮಾಡಿದ್ರೆ 1 4 6 1 2 3ನೇ ಆಯಿತು. ಸೊ ಸೇಮ್ ಉಳಿತಾ? ಸೊ ಅದನ್ನೇ ಅವ್ರು ಏನು ಮಾಡೀವಿ? ರಿಟರ್ನ್ ಕೊಟ್ಟಾರ. ಓಕೆ, ದೇರ್ ಫೋರ್ ಡೆಲ್ಟಾ ಈಸ್ ಈಕ್ವಲ್ ಟು ಡೆಲ್ಟಾ ಡ್ಯಾಶ್ ಮೀನ್ಸ್ ರೆಸಿಪ್ರೋಕಲ್ ಅಂತ ಆಲ್ರೆಡಿ ನಾ ಹೇಳಿದ್ದೆ. ದೇರ್ ಫೋರ್ ಡೆಲ್ಟಾ ಡ್ಯಾಶ್ ಈಸ್ ಈಕ್ವಲ್ ಟು ಅವರು ಎನ್ ಈಸ್ ಅ ಆಡ್ ಅಂತ ಹೇಳ್ಯಾರ. ಸೊ ಆಡ್ ಅಂತ ಹೇಳಿದ್ದಕ್ಕೆ ನಾವೇನು ಮಾಡ್ತೀವಿ? -1/n ಇಂಟು ಡೆಲ್ಟಾ. ಸೊ ಟೇಕಿಂಗ್ -1 ಕಾಮನ್ ಫ್ರಮ್ ಈಚ್ ಅಂತಂದ್ರೆ ಪ್ರತಿಯೊಂದು ರೋ ಅಥವಾ ಕಾಮನ್ ವ್ಯಾಲ್ಯೂಸ್ ಒಳಗಿಂದ ನಾವು 1
ಕಾಮನ್ ತೊಗೊಂಡ್ವಿ ಅಂತಂದ್ರೆ ಜಸ್ಟ್ ನೋಡಿರಿ ಡೆಲ್ಟಾ ಈಸ್ ಈಕ್ವಲ್ ಟು -1/n ಇಂಟು ಡೆಲ್ಟಾ. ಓಕೆ, ದೆನ್ ಇಲ್ಲಿ ನೋಡಿರಿ ಎನ್ ಈಸ್ ಆಡ್ ಆಯ್ತು ಅನ್ಕೋರಿ. ಸೊ -1/n ಅಂತಂದರೆ ಇದರದ್ದು ವ್ಯಾಲ್ಯೂ ಆಲ್ವೇಸ್ ಏನಿರುತ್ತೆ -1/n ಇದು -1 ಬರುತ್ತೆ. ಸೊ ಅದನ್ನೇ ಇಲ್ಲಿ ಏನು ಮಾಡೀವಿ ನೋಡಿರಿ, ಡೆಲ್ಟಾ ಈಸ್ ಈಕ್ವಲ್ ಟು -1 ಇಂಟು ಡೆಲ್ಟಾ ಮೈನಸ್ ಡೆಲ್ಟಾ. ಈ ಡೆಲ್ಟಾ ಈ ಸೈಡ್ ಬಂತಂದ್ರೆ ಏನಾಗುತ್ತೆ, ಮೈನಸ್ ಇದ್ದಿದ್ದು ಈ ಕಡೆ ಬಂದ್ರೆ ಪ್ಲಸ್ ಆಗುತ್ತೆ. ಕ್ಲಿಯರ್? ಸೊ ಡೆಲ್ಟಾ ಪ್ಲಸ್ ಡೆಲ್ಟಾ ಈಸ್ ಈಕ್ವಲ್ ಟು 0. ಅದು ಆ್ಯಸ್ ಎ ಇಕ್ವೇಷನ್ ಅಂತ ಹೇಳಿ ಬರ್ಕೊಂಡಿದ್ದಕ್ಕೆ ನಾವು 0 ತೊಗೊಂಡಿವಿ. ಸೊ ಡೆಲ್ಟಾ ಪ್ಲಸ್ ಡೆಲ್ಟಾ ಈಸ್ ಈಕ್ವಲ್ ಟು 2 ಡೆಲ್ಟಾ ಈಸ್ ಈಕ್ವಲ್ ಟು 0 ಆದರೆ ಈಗ ಡೆಲ್ಟಾದ ವ್ಯಾಲ್ಯೂ ಒಂದು ಸತಿ ಏನಾಗುತ್ತೆ, ಡೆಲ್ಟಾ ಈಸ್ ಈಕ್ವಲ್ ಟು 0 ಆಗುತ್ತೆ. ಅನದರ್ ಟೈಮ್ ಡೆಲ್ಟಾ ಈಸ್ ಈಕ್ವಲ್ ಟು 2 ಆಗುತ್ತೆ. ಕ್ಲಿಯರ್? ಸೊ ಒನ್ ಟೈಮ್ ಡೆಲ್ಟಾ ಈಸ್ ಈಕ್ವಲ್ ಟು 0 ಆದರೆ ಅನದರ್ ಟೈಮ್ ಡೆಲ್ಟಾ ಈಸ್ ಈಕ್ವಲ್ ಟು 2 ಆಗುತ್ತೆ. ಸೊ ಈಗ ಇವೆರಡನ್ನೂ ಒಂದಕ್ಕೊಂದು ಕಂಪ್ಯಾರಿಸನ್ ಮಾಡಿದರೆ 2 ಈಸ್ ಆಲ್ವೇಸ್ ನಾಟ್ ಈಕ್ವಲ್ ಟು 0. ಕ್ಲಿಯರ್? ಸೊ ವ್ಯಾನಿಷ್. ಓಕೆ, ದ್ಯಾಟ್ಸ್ ಇಟ್. ದಿಸ್ ಈಸ್ ವಾಟ್ proof of this theorem. Clear? So just practice. Theorems are very important to examination purpose. ಬಟ್ ಏನು ಅಂತಂದರೆ ಇದನ್ನು ನೀವೆಷ್ಟು ಪ್ರಾಕ್ಟೀಸ್ ಮಾಡ್ತೀರಿ ನಿಮಗೆ ಪರ್ಫೆಕ್ಟ್ ಆಗುತ್ತೆ. ಇದೇ ಥಿಯರಮ್ ಅಲ್ಲಿಂದ ನಿಮಗೊಂದು ಪ್ರಾಬ್ಲಮ್ ಸಾಲ್ವ್ ಮಾಡಿ ತೋರಿಸ್ತೀನಿ. ಜಸ್ಟ್ ಹಿಯರ್ ಕನ್ಸಿಡರ್ ಅ ಸ್ಕ್ಯೂ ಸಿಮೆಟ್ರಿಕ್ ಡಿಟರ್ಮಿನೆಂಟ್. ಓಕೆ, ಸ್ಕ್ಯೂ ಸಿಮೆಟ್ರಿಕ್ ಡಿಟರ್ಮಿನೆಂಟ್ ಅಂತ ಕೊಟ್ಟಾರ. ಸೊ ಡೆಲ್ಟಾ ಈಸ್ ಈಕ್ವಲ್ ಟು ಈ ಥರ ವ್ಯಾಲ್ಯೂಸ್ ಕೊಟ್ಟಾರ. ಕ್ಲಿಯರಾ? ನೋಡ್ಕೋರಿ, ಏನು ಚೇಂಜಸ್ ಇಲ್ಲ. m n -n ಸ್ಕ್ಯೂ ಸಿಮೆಟ್ರಿಕ್ ಅಂದರೆ ಹೇಳಿ ನಾವು ಮಿರರ್ ಇಮೇಜಸ್ದ ಏನಿರ್ತೈತಿ, ಮೈನಸ್ ಸೈನ್. ಓಕೆ, aij ಈಸ್ ಈಕ್ವಲ್ ಟು -aij. ಸೊ ನೆಕ್ಸ್ಟ್ ಈಸ್ ದ್ಯಾಟ್ ಡೆಲ್ಟಾ ಈಸ್ ಆಬ್ಟೈನ್ಡ್ ಬೈ ಇಂಟರ್ಚೇಂಜಿಂಗ್ ಆಲ್ ರೋಸ್ ಆ್ಯಂಡ್ ಕಾಲಮ್ಸ್ ಆಫ್ ಡೆಲ್ಟಾ. ಸೊ ಟೋಟಲ್ ಏನೈತಿ ಇದು 3/3 ಆರ್ಡರ್ ಐತಿ, ಅಂದರೆ 3 rows 3 columns. ಸೊ ಅದಕ್ಕೆ ನಾವು ಇಲ್ಲೇನು ಬರ್ಕೊತೀವಿ ಅಂತಂದ್ರೆ -1/3 ಅಷ್ಟೇ. ಮತ್ತು ಕನ್ಫ್ಯೂಸ್ ಮಾಡ್ಕೊಬೇಡ್ರಿ ಇಲ್ಲಿ ಯಾಕೆ 3 ಬಂತು ಅಂಥೇಳಿ. ಸೊ ಹೋಲ್ ಕ್ಯೂಬ್ ಬಿಕಾಸ್ 3 × 3 ಐತಿ. ದೇರ್ ಫೋರ್ ಟೇಕಿಂಗ್ -1 ಕಾಮನ್ ಫ್ರಾಮ್ C1 C2 C3. ಸೊ ಇಲ್ಲಿ ಎಲ್ಲದರಿಂದನೂ ನಾವು -1 ಅನ್ನೋದನ್ನು ಕಾಮನ್ ತೊಗೊಂಡ್ವಿ ಅಂತಂದ್ರೆ ಡೆಲ್ಟಾ ಡ್ಯಾಶ್ ಈಸ್ ಈಕ್ವಲ್ ಟು ಆಲ್ವೇಸ್ ಮೈನಸ್ ಡೆಲ್ಟಾ. ದಿಸ್ ಈಸ್ ಅ ಫಾರ್ಮ್ ಆಫ್ ಟು ಸಾಲ್ವ್. ಸೊ ಡೆಲ್ಟಾ ಈಸ್ ಈಕ್ವಲ್ ಟು ಡೆಲ್ಟಾ ಡ್ಯಾಶ್, ಜಸ್ಟ್ ಈ ಕಡೆದನ್ನೇ ಇದು ತೊಗೊಂಡಿವಿ. ದೇರ್ ಫೋರ್ ಡೆಲ್ಟಾ ಈಸ್ ಈಕ್ವಲ್ ಟು ಮೈನಸ್ ಡೆಲ್ಟಾ ಏನೈತಲ್ಲ ಸೇಮ್ ಡೆಲ್ಟಾ ಈ ಮೈನಸ್ ಇದ್ದಿದ್ದು ಈ ಕಡೆ ಬಂದು ಪ್ಲಸ್ 2 ಡೆಲ್ಟಾ ಈಸ್ ಈಕ್ವಲ್ ಟು 0. ದೇರ್ ಫೋರ್ ಡೆಲ್ಟಾ ಈಸ್ ಈಕ್ವಲ್ ಟು 1 ಟೈಮ್ 0 ಆದರೆ ಇನ್ನೊಂದು ಸತಿ ಡೆಲ್ಟಾ ಈಸ್ ಈಕ್ವಲ್ ಟು 2 ಆಗುತ್ತೆ. ಬಟ್ ಆಲ್ವೇಸ್ 2 ಈಸ್ ನಾಟ್ ಈಕ್ವಲ್ ಟು 0 ಅಂಥೇಳಿ ನಾವು ಪ್ರೂವ್ ಮಾಡ್ತೀವಿ ಅಷ್ಟೇ. ಓಕೆ, ಸೊ ಸಮ್ಟೈಮ್ಸ್ ಈ ಥರ ಪ್ರಾಬ್ಲಮ್ಸ್ ಆಲ್ಮೋಸ್ಟ್ ಕೇಳಲ್ಲ. ಕೇಳಿದ್ರೆ ಥಿಯರಮೇ ಕೇಳಿರ್ತಾರೆ. ಇದು ಪ್ರಾಬ್ಲಮ್ ಏನು ನೆಸೆಸಿಟಿ ಮೀನ್ಸ್ ಕೇಳಲ್ಲ ಅಷ್ಟೇ. ಓಕೆನಾ? ಓಕೆ, ಸೊ ಇವಾಗ ನಾವು ಏನು ಮಾಡಿದ್ವಿ ಅಂತಂದ್ರೆ ಆಡ್ ನಂಬರ್, ಡೆಲ್ಟಾ ಆಡ್ ನಂಬರ್ ಇದ್ರು ಅಂತ ಟ್ರೈ ಮಾಡಿದ್ದನ್ನು ಸೇಮ್ ಆ್ಯಸ್ ಇಟ್ ಈಸ್ ಅನದರ್ ಥಿಯರಮ್ ಐತಿ. ಅದೇನು ಅಂತಂದ್ರೆ ಈವನ್ ನಂಬರ್ಸ್ ಅಂತ ಐತಿ. ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಥಿಯರಮ್. ಸೊ ಅದೊಂದು ಥಿಯರಮ್ ನಾವು ಸಾಲ್ವ್ ಮಾಡಿದರೆ ನಮ್ಮದು ಡಿಟರ್ಮಿನೆಂಟ್ ಅನ್ನೋ ಟಾಪಿಕ್ ಕ್ಲೋಸ್ ಆಗುತ್ತೆ. ಮೀನ್ಸ್ ಫಸ್ಟ್ ಯೂನಿಟ್ ಈಸ್ ಕ್ಲೋಸ್. ಓಕೆ, see the next theorem. Skew symmetric determinant of even order is always a perfect square. ಏನಂತಂದ್ರೆ ಇದೇನೈತಲ್ಲ ಸ್ಕ್ಯೂ ಸಿಮೆಟ್ರಿಕ್ ಡಿಟರ್ಮಿನೆಂಟ್ ಅದೇನಿರುತ್ತಲ್ಲ ಆಫ್ ಇವನ್ ಆರ್ಡರ್, ಅದು ಇವನ್ ಆರ್ಡರ್ ಇದ್ದಾಗ ಅದು ಒಂದು ಪರ್ಫೆಕ್ಟ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇರುತ್ತೆ ಅಂತ ಹೇಳಿ ಪ್ರೂಫ್ ಮಾಡಿರಿ ಅಂತ ಕೇಳ್ಯಾರ. ಹೌದು, ಸ್ಟಾರ್ಟ್ ವಿತ್ ದ ಪ್ರೂಫ್. ಆಲ್ವೇಸ್ ಪ್ರೂಫ್ ಅಂತಂದ್ರೆ ಗಿವನೇ ಬರ್ಕೊಂಡಿರ್ತೀವಿ. ಕನ್ಸಿಡರ್ ಅ ಸ್ಕ್ಯೂ ಸಿಮೆಟ್ರಿಕ್ ಡಿಟರ್ಮಿನೆಂಟ್ ಆಫ್ ಈವನ್ ಆರ್ಡರ್ ಈಸ್ ಅ ಪರ್ಫೆಕ್ಟ್ ಸ್ಕ್ವೇರ್. ಮೀನ್ಸ್ ಏನಂತಂದ್ರೆ ಸ್ಕ್ಯೂ ಸಿಮೆಟ್ರಿಕ್ ಡಿಟರ್ಮಿನೆಂಟ್ ಆಫ್ ಫೋರ್ತ್ ಆರ್ಡರ್ ಅಂತಂದ್ರೆ 4 rows ಇರುತ್ತೆ. ಹೌದು, ಸೊ ಡೆಲ್ಟಾ ಈಸ್ ಈಕ್ವಲ್ ಟು ನಾವೇ ಒಂದು ಯಾವುದಾದ್ರೂ ಒಂದು ಎಲಿಮೆಂಟನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ಬಟ್ ನಾವು ಇಲ್ಲಿ ಬರ್ಕೋಬೇಕಾದ್ರೆ ಯಾವ ಡಿಟರ್ಮಿನೆಂಟ್ ಏನು ಬರ್ಕೊತೀವಿ ಅವರು ಗಿವನ್ ಒಳಗೆ ಏನು ಕೊಟ್ಟಿರ್ತಾರ ಅದ್ರ ಪರ್ಪಸ್ಲಿ ನಾವು ಬರ್ಕೋಬೇಕಾಗುತ್ತೆ. ಓಕೆ, ಅವ್ರು ಕೊಟ್ಟಿರೋದು ಸ್ಕ್ಯೂ ಸಿಮೆಟ್ರಿಕ್ ಅಂತಂದ್ರೆ ನಮ್ಗೆ ಪರ್ಫೆಕ್ಟಾಗಿ ಗೊತ್ತಿರಬೇಕು. ಮಿರರ್ ಇಮೇಜಸ್ಸದ್ದು aij ಇದ್ದಿದ್ದು -aij ಆಗುತ್ತಂತ. ಸೊ ಡೆಲ್ಟಾ ಈಸ್ ಈಕ್ವಲ್ ಟು ದಿಸ್ ಈಸ್ ಡಿಟರ್ಮಿನೆಂಟ್. ಓಕೆ, ನಾವು ಬರ್ಕೊಂಡ್ವಿ. ದೆನ್ ಮಿರರ್ ಇಮೇಜ್ ನೋಡಿ ಚೆಕ್ ಮಾಡಿರಿ. ಇದು ಸ್ಕ್ಯೂ ಸಿಮೆಟ್ರಿಕ್ ಐತಿ. -x x, -y y, -z z, -b b, -a c c. ಓಕೆನಾ? ಸೊ ನೆಕ್ಸ್ಟ್ ಏನು ಮಾಡ್ತೀವಿ ಅಂತಂದರೆ ಮಲ್ಟಿಪ್ಲೈ C2 ಆ್ಯಂಡ್ R2 ಬೈ A. C2 ಅಂತ ಅಂದರೆ ಯಾವುದು? ದಿಸ್ ಈಸ್ ಅ C1 ಅಂದರೆ C2 ಇದೈತಾ. ಇದನ್ನು ಇದರಿಂದ ಮಲ್ಟಿಪ್ಲೈ ಮಾಡ್ತೀವಿ A ಇಂದ. ಆಮೇಲೆ R2 ಮಲ್ಟಿಪ್ಲೈ ವಿತ್ A ಆ್ಯಂಡ್ ಡಿವೈಡಿಂಗ್ ಡೆಲ್ಟಾ ಬೈ A ಸ್ಕ್ವೇರ್. ಇದನ್ನು ಏನು ಮಾಡ್ತೀವಿ A ಸ್ಕ್ವೇರಿಂದ
ಡಿವೈಡ್ ಮಾಡ್ತೀವಿ ಅಂತ ಹೇಳ್ಯಾರ. ಸೊ ಸಿಯರ್ ಜಸ್ಟ್ ಇಲ್ಲಿ ನೋಡ್ರಿ, ಡಿವೈಡಿಂಗ್ ಬೈ 1/a², ಡಿವೈಡಿಂಗ್ ಡೆಲ್ಟಾ ಬೈ a² ಅಂತ ಹೇಳ್ಯಾರ. ಸೊ 1/a² ಹೊರಗೆ ಬರ್ಕೊಂಡಿವಿ. ದೇರ್ ಫೋರ್ ಫಸ್ಟ್ ಕಾಲಮ್ ನಾವೇನು ಚೇಂಜಸ್ ಮಾಡಿಲ್ಲ, ಸೇಮ್ ಬರ್ದೀವಿ. ಆದರೆ ನಮಗೆ R2 ಚೇಂಜ್ ಮಾಡ್ತೀವಿ. R2/a ಇಂದ ಮಲ್ಟಿಪ್ಲೈ ಮಾಡ್ಕೊಂಡಾರಂದ್ರೆ ಇದು R2. ಸೊ ಇದೇನಾಗುತ್ತೆ a ಇಂಟು x ax, ಇದು 0ದಿಂದ 0ನೇ, ಇದು a ಇಂಟು c ac, a ಇಂಟು b ab. ಇಂಥ ಸೇಮ್ಸ್ ಕಾಲಮ್ 2ನೂ ನಾವು ವಿತ್ ಮಲ್ಟಿಪ್ಲೈ a ಮಾಡ್ಕೊಂಡಿವಿ ಇದನ್ನು ಪೂರ್ತಿ ನೋಡಿರಿ. a ಇಂಟು x ax 0, a ಇಂಟು c ac, ದೆನ್ ದಟ್ಸ್ ಇಟ್. a ಇಂಟು b ab. ಓಕೆನಾ, ಇಲ್ಲೈತಿ ವಿತ್ ರೆಸ್ಪೆಕ್ಟ್ ಟು b ವಿ ಹ್ಯಾವ್ ಟು ಡೂ ದಿಸ್ ಈಸ್ ಆಲ್ಸೋ. ಸೊ ಜಸ್ಟ್ ಮಲ್ಟಿಪ್ಲೈಯಿಂಗ್ ವಿತ್ a ಅಂತಂದರೆ a ಇಂಟು b ab. ಕ್ಲಿಯರ್ ಆಯಿತಾ? a ಇಂಟು b ab. ದೆನ್ ನೆಕ್ಸ್ಟ್ ಏನು ಮಾಡ್ಯಾರ ನೋಡ್ರಿ, C2 ಇಂಟರ್ಚೇಂಜಸ್ ಟು C2 ಮೈನಸ್ b ಇಂಟು C3 ಪ್ಲಸ್ c ಇಂಟು C4. ಇಲ್ಲಿ b ಮತ್ತು c ಏನದಾವು ಅವು ಒಂದು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂದ್ರೆ ಕಾನ್ಸ್ಟೆಂಟ್ ಟರ್ಮ್ಸ್. C3 ಮತ್ತು C4 ಜೊತೆ ಏನು ಮಾಡ್ಯಾರ ಅಂತಂದ್ರೆ ಅವರು ಮಲ್ಟಿಪ್ಲೈ ಮಾಡ್ಕೊಂಡಾರ. ಸೊ ಡೋಂಟ್ ಗೆಟ್ ಕನ್ಫ್ಯೂಸ್. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ನೋಡ್ರಿ ಆ್ಯಸ್ ಇಟ್ ಈಸ್ 1/a² ಹೊರಗೆ ಹಾಗೆ ತಗೊಂಡಿರಿ. ದೆನ್ C2 ಚೇಂಜಸ್ ಅಂತಂದ್ರೆ C1 C3 ರಿಮೈನಿಂಗ್ ಕಾಲಮ್ಸ್ ಎಲ್ಲ ಸೇಮೇ. C1 ಆ್ಯಸ್ ಇಟ್ ಈಸ್, ದೆನ್ C3 ಆ್ಯಸ್ ಇಟ್ ಈಸ್, C4 ಆ್ಯಸ್ ಇಟ್ ಈಸ್. ನಮಗೆ ಚೇಂಜ್ ಆಗೋದೇನು ಅಂತಂದ್ರೆ ಓನ್ಲಿ C2. ಓಕೆ, ಸೊ ನೋಡ್ರಿ C2ನ ಚೇಂಜ್ ಮಾಡ್ಕೊತೀರಿ. C2 ಅಂತಂದ್ರೆ ax ಫಸ್ಟ್, ಹೌದು, ax ಮೈನಸ್ b ಇಂಟು C3. b ಇಂಟು C3 ಅಂದರೆ ಏನಾಗುತ್ತೆ ನೋಡ್ರಿ, by, ಹೌದು, ಕ್ಲಿಯರ್, by ಪ್ಲಸ್ c ಇಂಟು C4 ಅಂದರೆ ಇದು c ಇಂಟು z ಮಾಡಿದ್ರೆ cz. ಕ್ಲಿಯರ್, ಇದೇನಾಯ್ತು C2ದ ಫಸ್ಟ್ ಒನ್ ಆಯ್ತು, ರೈಟ್, ಬರ್ಕೊಂಡಿವಿ. ಸೊ ರಿಮೈನಿಂಗ್ ಇದೇ ಥರ ಸಾಲ್ವ್ ಮಾಡಿದಾಗ ನಮ್ಗೆ C2ದ ಆನ್ಸರ್ ಎಲ್ಲ 0 ಬರುತ್ತೆ. ಓಕೆ, ಸೊ ಇದೇ ಥರ ನೀವು ಟ್ರೈ ಮಾಡಿರಿ. ಸೊ ದೀಸ್ ವ್ಯಾಲ್ಯೂಸ್ ಕಮ್ಸ್ 0 0 0. ದೆನ್ ನೆಕ್ಸ್ಟ್ ಏನು ಮಾಡ್ತೀವಿ ಅಂತಂದ್ರೆ ಎಕ್ಸ್ಪಾಂಡಿಂಗ್ ಬೈ C2 ಇಂದ ಎಕ್ಸ್ಪಾಂಡ್ ಮಾಡಿದಾಗ ಈ -1 ಕಾಮನ್ ಆಗಿ ತಗೊಂಡಾಗ ನಮಗೆ ಓವರಾಲ್ ನೋಡ್ರಿ ಇಲ್ಲೇನೈತಲ್ಲ, ಇಲ್ಲಿ ax ac ಆ್ಯಂಡ್ ab ಅಂತ ನಾವು ಸಪ್ರೇಟಾಗಿ ತೊಗೊತೀವಿ. ಬಿಕಾಸ್ ನಾವು ಈ C2ನ ಏನು ಮಾಡೀವಿ, ಎಕ್ಸ್ಪಾಂಡ್ ಮಾಡೀವಿ ಅಂತಂದರೆ ಇದನ್ನು ಹೊರಗೆ ತಗೊಂಡಿವಿ ಅಂತ ಅರ್ಥ. ax by cz ಹೋಲ್ ಡಿವೈಡೆಡ್ ಬೈ ದಿಸ್ a². ಸೊ ಒಳಗೆ ಉಳಿತೇನು ನೋಡ್ರಿ ax, ಇದನ್ನ ಎಕ್ಸ್ಪಾಂಡ್ ಮಾಡ್ಕೊಂಡಿವಿ ಅಂತಂದರೆ ಈ ಫಸ್ಟ್ ರೋ ಆಮೇಲೆ C2 ಎಲ್ಲ ಕ್ಯಾನ್ಸಲ್ ಆದಂಗೆ, ಮೀನ್ಸ್ ನೆಗ್ಲೆಕ್ಟ್ ಮಾಡ್ದಂಗೆ. ರಿಮೈನಿಂಗ ax -5 ಮೈನಸ್ z, ac 0 ಮೈನಸ್ a, ab a 0. ಇದನ್ನಷ್ಟೇ ನಾವು ಬರ್ಕೊಂಡಿವಿ. ಕ್ಲಿಯರ್. ಸೊ ನೆಕ್ಸ್ಟ್ -1 ಇಂಟು ಅಗೇನ್ ವಿ ಹ್ಯಾವ್ ಟು ಟೇಕ್ ಇಟ್ ಆಸ್ ಇಲ್ಲೆಲ್ಲ ಮೈನಸ್ ಟರ್ಮ್ ಐತಿ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಮತ್ತು ಈ ಮೈನಸನ್ನು ಹೊರಗೆ ತಗೊಳಕ್ಕೆ -1 ಅಂತ ಕಾಮನ್ ಆಗಿ ತಗೊಂಡಿವಿ. ಸೆನ್ ರಿಮೈನಿಂಗ್ ಸೇಮ್ ಆ್ಯಸ್ ಇಟ್ ಈಸ್. ಆ್ಯಂಡ್ ಇಲ್ಲೆಲ್ಲ ಮೈನಸ್ ಇದೇನಾಗೈತೆ ನಮಗೆ ಜಸ್ಟ್ ಪ್ಲಸ್ ಆಗಿ ಚೇಂಜಸ್ ಆಗೈತಿ. ಕ್ಲಿಯರ್. ಸೊ ನೆಕ್ಸ್ಟ್ ಏನು ಮಾಡ್ತೀವಿ ಅಂತಂದ್ರೆ R1 ಇಂಟರ್ಚೇಂಜಸ್ ಟು R1 ಮೈನಸ್ BR2 ಪ್ಲಸ್ CR3 ಅಂತ ನಾವು ಮಾಡ್ಕೊತೀವಿ. ಓಕೆ, ಸೊ ಜಸ್ಟ್ ಆ ಥರ ನಾವು ಚೇಂಜ್ ಮಾಡ್ಕೊತೀವಿ. ಆ ಥರ ಮಾಡ್ಕೊಂಡಾಗ ಆಲ್ವೇಸ್ ಇದು ಆಲ್ಮೋಸ್ಟ್ ಹೊರಗಡೆ ಇತ್ತಾವಾಗ್ಲೂ ಸೊ ಸೇಮ್ ಆ್ಯಸ್ ಇಟ್ ಈಸ್ ax ಮೈನಸ್ by ಪ್ಲಸ್ cz ಓಲ್ ಡಿವೈಡೆಡ್ ಬೈ a² ಆ್ಯಸ್ ಇಟ್ ಈಸ್ ಹೊರಗೆ ಬರ್ಕೊಂಡಿವಿ. ಸೊ ಈ ಥರ ಸಾಲ್ವ್ ಮಾಡಿದಾಗ ಚೆಕ್ ಮಾಡ್ಕೊಂಡು ನೋಡ್ರಿ, ನಿಮಗೆ ಆಲ್ಮೋಸ್ಟ್ ಮತ್ತೆ ಸೇಮ್ ವ್ಯಾಲ್ಯೂಸೇ ಸಿಗುತ್ತೆ. R1 ಅಂತಂದರೆ ಇದು R1 ಮಾತ್ರ ಚೇಂಜಸ್ ಆಗುತ್ತೆ. ಓಕೆ, R2 R3 ಆ್ಯಸ್ ಇಟ್ ಈಸ್ ಇಟ್ಕೊಂಡಿವಿ ನಾವು ನೆಕ್ಸ್ಟ್ ಟರ್ಮ್ ಒಳಗೆ. ಬೇಕಾದರೆ ಇಲ್ಲಿ ನೋಡ್ರಿ R2 ಸೇಮ್ y 0 a ದೆನ್ z ಮೈನಸ್ a 0, R2 R3 ಸೇಮ್ ಇಟ್ಕೊಂಡಿವಿ. ಓಕೆ, ಜಸ್ಟ್ ಚೇಂಜ್ ಆಗಿದ್ದೇನು R1 ನಾವು ಚೇಂಜ್ ಹೆಂಗೆ ಮಾಡ್ಕೊಂಡಿವಿ ಅಂತಂದ್ರೆ ನೋಡ್ರಿ R1 ಇದು ಫಸ್ಟ್ ರೋದ R1 ಅಂತಂದ್ರೆ ಏನೈತೆ ನೋಡ್ರಿ ax ಮೈನಸ್ b ಇಂಟು R2 ಅಂತಂದ್ರೆ R2ನ b ಜೊತೆ ಅಂತಂದ್ರೆ by ಬರುತ್ತಾ, ಇಸ್ ಇಟ್ by. ದೆನ್ ಪ್ಲಸ್ c ಇಂಟು R3, ಇದು R3ನ c ಇಂಟು z ಅಂದ್ರೆ c z. ಕ್ಲಿಯರ್. ಸೊ ನೋಡ್ರಿ ಬಂದೈತಿ. ಓಕೆ, ಸೊ ಇದಾಯಿತು. ಇದೇ ಥರ ಈ ಥರ ನೆಕ್ಸ್ಟ್ ಮಾಡ್ಕೊತೀವಿ. ನೆಕ್ಸ್ಟ್ ಒನ್ ಮಾಡಿ ತೋರಿಸ್ಲಿ. R1 ಅಗೇನ್ R1 ಅಂದ್ರೆ ಇಲ್ಲೇನು ಈ ಪ್ರಕಾರ ಹೋಗ್ತೀವಿ. R1 ಈಗ ತೊಗೊಂಡಿವಿ AC ಮೈನಸ್ b ಇಂಟು R2 ಅಂದ್ರೆ 0
ಬಿಕಾಸ್ ಬಿ ಇಂಟು R2 ದೆನ್ ಸಿ ಇಂಟು R3 ಅಂದರೆ ಆಲ್ಮೋಸ್ಟ್ 0 ಓನ್ಲಿ. ಓಕೆ, 0 ಇಂಟು 0 ಮಲ್ಟಿಪ್ಲೈ ಮಾಡಿದ್ವಿ ಅಂತಂದ್ರೆ ನಮಗೇನು ಸಿಗುತ್ತಾ? 0ನೇ ಸಿಗುತ್ತಾ. ಕ್ಲಿಯರ್? ಸೊ ಈ ಥರ ಮಾಡಿದಾಗ ನಮಗೇನು ಕೇಳಿದ್ರು ಅವರು R1 ಅಷ್ಟೇ ಚೇಂಜಸ್ ಆಗಬೇಕಾಗಿತ್ತು. R1 ಚೇಂಜ್ ಮಾಡಿ R2 R3 ನಾವು ಆ್ಯಸ್ ಇಟ್ ಈಸ್ ಬರ್ಕೊಂಡಿವಿ. ದೆನ್ ನೆಕ್ಸ್ಟ್ ಎಕ್ಸ್ಪಾಂಡಿಂಗ್ ಡೆಲ್ಟಾ ಇಸ್ ಈಕ್ವಲ್ ಟು AX ಮೈನಸ್ BY ಪ್ಲಸ್ CZ ಹೋಲ್ ಡಿವೈಡೆಡ್ ಬೈ A ಸ್ಕ್ವೇರ್. ಇಲ್ಲೇನೈತಲ್ಲ ನೆಕ್ಸ್ಟ್ ಏನು ಮಾಡ್ತೀವಿ? ಎಕ್ಸ್ಪಾಂಡಿಂಗ್ C1. ಓಕೆ, ವಿ ಹ್ಯಾವ್ ಟು ರೈಟ್ ಎಕ್ಸ್ಪಾಂಡಿಂಗ್ C1 ಅಂದರೆ ಇದನ್ನು ಎಕ್ಸ್ಪಾಂಡ್ ಮಾಡ್ಕೊಂಡ್ವಿ. C1 ಎಕ್ಸ್ಪಾಂಡ್ ಮಾಡ್ಕೊಂಡ್ವಿ ಅಂತಂದ್ರೆ ಅಗೇನ್ ನಮಗೆ ಇಲ್ಲೇನು ಸಿಗುತ್ತಾ? ಇದನ್ನು ವಿತ್ ಮಲ್ಟಿಪ್ಲೈ ದಿಸ್ ಹೊರಗಡೆದು ಇಲ್ಲಿ ಆಲ್ವೇಸ್ AX ಮೈನಸ್ BY ಪ್ಲಸ್ CZ ಆಲ್ರೆಡಿ ಇತ್ತು. ಇದನ್ನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡ್ಕೊಳ್ಳೋದ್ರಿಂದ ಇದೇನಾಗುತ್ತೆ? ನಮಗೆ ಸ್ಕ್ವೇರ್ ಆಗುತ್ತೆ. ಹೋಲ್ ಡಿವೈಡೆಡ್ ಬೈ A ಸ್ಕ್ವೇರ್ ಆ್ಯಸ್ ಇಟ್ ಈಸ್. ದೆನ್ ಡಿಟರ್ಮಿನೆಂಟ್ ರಿಮೈನಿಂಗ್ ಆ್ಯಸ್ ಇಟ್ ಈಸ್ ಇಟ್ಕೊಂಡಿವಿ. ಇವು 4 ತೊಗೊಂಡಿರ್ತೀವಿ ನಾವು, ಹೌದು. 0A ಮೈನಸ್ A 0. ದೆನ್ ದಿಸ್ ಈಸ್ ಆ್ಯಸ್ ಇಟ್ ಈಸ್. ನೆಕ್ಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್ 0 ಇಂಟು 0 0 A ಇಂಟು A ಸ್ಕ್ವೇರ್. ಸೊ ಮೈನಸ್ A ಸ್ಕ್ವೇರ್ ಅಂತಂದ್ರೆ ಪ್ಲಸ್ ಆಗುತ್ತೆ. ನೆನಪಿರಲಿ, ಸ್ಕ್ವೇರ್ ಮಾಡಿದಾಗ ಸೈನ್ ಇದ್ದಿದ್ದು ಪ್ಲಸ್ ಆಗುತ್ತೆ. ದೇರ್ ಫಾರ್ ದಿಸ್ A ಸ್ಕ್ವೇರ್ ಗೆಟ್ ಕ್ಯಾನ್ಸಲ್. ಸೊ ನಮಗೇನು ಉಳಿತು? AX ಮೈನಸ್ BY ಪ್ಲಸ್ CZ ಹೋಲ್ ಸ್ಕ್ವೇರ್. ಸೊ ದಿಸ್ ಈಸ್ ಆಲ್ವೇಸ್ ಸ್ಕ್ವೇರ್. ನಮ್ಮ ಕ್ವಶನ್ ಏನು ಅರೈಸ್ ಆಗಿತ್ತು? ಅವ್ರು ಏನು ಕೇಳಿದ್ರು ಅಂತಂದ್ರೆ ಸ್ಕ್ಯೂ ಸಿಮೆಟ್ರಿಕ್ ಡಿಟರ್ಮಿನೆಂಟ್ ಆಫ್ ಈವನ್ ಆರ್ಡರ್ ಏನಿರುತ್ತಲ್ಲ ಅದು ಯಾವಾಗಲೂ ಏನಾಗಿರುತ್ತೆ? ಪರ್ಫೆಕ್ಟ್ ಸ್ಕ್ವೇರ್ ಆಗಿರುತ್ತೆ ಅಂತ ಹೇಳಿದರು. ಸೊ ನಮಗಿಲ್ಲಿ ಬಂದಿದ್ದ ಆನ್ಸರು ಏನೈತೆ ನೋಡ್ರಿ, ದಿಸ್ ಈಸ್ ಅ ಸ್ಕ್ವೇರ್, ಪರ್ಫೆಕ್ಟ್ ಸ್ಕ್ವೇರ್. ಈಸ್ ಇಟ್ ಕ್ಲಿಯರ್? ಸೊ ಜಸ್ಟ್ ನಾವು ಇವಾಗ ಏನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂದ್ರೆ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಡಿಟರ್ಮಿನೆಂಟ್ಸ್ ಒಳಗಿಂದ ಆಲ್ವೇಸ್ ಸ್ಕ್ಯೂ ಸಿಮೆಟ್ರಿಕ್ ಡಿಟರ್ಮಿನೆಂಟ್ ಅನ್ನೋದೇನಿರುತ್ತಲ್ಲ ಅದು ಆಲ್ವೇಸ್ ಏನಿರುತ್ತಂದ್ರೆ ಆ ಪರ್ಫೆಕ್ಟ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇರುತ್ತೆ ವೆನ್ ಇವನ್ ಆರ್ಡರ್ ಈಸ್ ಆಲ್ವೇಸ್. ಬಟ್ ಆಡ್ ಆರ್ಡರ್ ಇತ್ತಂದ್ರೆ ದಟ್ ಈಸ್ ಆಲ್ವೇಸ್ ನಾಟ್ ಈಕ್ವಲ್ ಟು 0 ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಓಕೆ, ಆ 2 ಥಿಯರಮ್ಸ್, ಬಿಕಾಸ್ ದೀಸ್ 2 ಥಿಯರಮ್ಸ್ ಆರ್ ಲಿಟ್ಲ್ ಬಿಟ್ ಇಂಪಾರ್ಟೆಂಟ್. ಓಕೆ, ಇದ್ರ ಮೇಲಿಂದ ಪ್ರಾಬ್ಲಮ್ಸ್ ಕೇಳಲ್ಲ, ಬಟ್ ಇವೆರಡರಾಗ ಯಾವುದಾದ್ರೂ ಒಂದು ಥಿಯರಮ್ ಕೇಳೋ ಚಾನ್ಸಸ್ ಇದೆ. ಸೊ today we are discussed, finally we completed matrices and determinants. ಓಕೆ, ನಿಮ್ಮದು ಫಸ್ಟ್ ಯೂನಿಟ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಸೊ ಇದರ ಮೇಲೆ ನಿಮ್ಗೆ ಯಾವುದಾದ್ರೂ ಡೌಟ್ಸ್ ಇದ್ದರೆ ಯು ಹ್ಯಾವ್ ಟು ಡೂ ಕಮೆಂಟ್ಸ್ ಆರ್ ಡೈರೆಕ್ಟ್ ಕಾಂಟ್ಯಾಕ್ಟ್ ಮೀ. ಓಕೆ, ನಾಳೆಯಿಂದ ನೆಕ್ಸ್ಟ್ ಕ್ಲಾಸ್ ಒಳಗೆ ನೆಕ್ಸ್ಟ್ ಟಾಪಿಕ್ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಗೈಸ್.